ನಿಮ್ಮ ಮಗ ಅರೆಸ್ಟ್ ಆಗಿದ್ದಾನೆ, ಆತ ಸ್ಟೇಷನ್ನಲ್ಲಿದ್ದಾನೆ. ಬಿಡಿಸ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ, ಜೈಲಿಗಟ್ತೀವಿ ಅಂತ ಹೇಳಿ ಕೆಲ ಪಾತಕಿಗಳು, ಕೆಲ ಕಿರಾತಕರು ಕಾಲ್ ಮಾಡ್ತಾರೆ. ಆವಾಗ ನೀವು ಎಚ್ಚೆತ್ಕೋಬೇಕಾಗುತ್ತೆ. ಇದು ಪೊಲೀಸ್ ಠಾಣೆಯಿಂದನೇ ಬಂದಿರತಕ್ಕಂಥ ಕರೆನಾ ಅಥವಾ ಬೇರೆ ಲೋಕ ರೀತಿಯಲ್ಲಿ ಕಾಲ್ ಮಾಡಿದಾರಾ, ವಂಚಕರು ಕಾಲ್ ಮಾಡಿದಾರಾ ಅನ್ನೋದನ್ನು ಕೂಡ ತಿಳ್ಕೋಬೇಕಾಗತ್ತೆ. ಒಂದು ವೇಳೆ ತಿಳ್ಕೊಂಡಿಲ್ಲ ಅಂತ ಹೇಳಿದರೆ ಸಮಸ್ಯೆಗಳಾಗ್ತವೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಸೈಬರ್ ಕ್ರೈಮ್ ಅಂತಹ ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇಂತಹ ಸೈಬರ್ ಪ್ರಕರಣದಲ್ಲಿ ಇದೊಂದು ಕೂಡ ಹೊಸದಾದ ರೀತಿಯ ಯೋಜನೆಗಳನ್ನು ರೂಪಿಸಿಕೊಂಡಿರ್ತಕ್ಕಂಥ ವಂಚಕರು ಈ ರೀತಿಯಾಗೂ ಕೂಡ ಕರೆ ಮಾಡ್ತಾರೆ. ಏನಂತ ಹೇಳಿದ್ರೆ, ನಿಮ್ಮ ಮಗ ಈ ರೀತಿಯಾಗಿ ಗಾಂಜಾ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾನೆ, ಇವನ ಬಗ್ಗೆ ಈ ರೀತಿಯಾದಂಥ ಇವನ ನಂಬರ್ ಈ ರೀತಿ ಇದೆ, 10 ಡಿಜಿಟ್ನ ನಂಬರನ್ನು ಕೂಡ ಸುಲಲಿತವಾಗಿ ಹೇಳ್ತಾರೆ. ಅದಾದ ಬಳಿಕ ಏನು ತಂದೆ ತಾಯಿಯ ವಿಚಾರಗಳ ಬಗ್ಗೆನೂ ಕೂಡ ಹೇಳ್ತಾರೆ. ನೀವು ಇಂತಿಂಥ ಕೆಲಸಗಳನ್ನು ಮಾಡ್ಕೊಂಡಿದ್ರಿ ಅಂತೆ, ನಿಮ್ಮ ಮಗನೇ ಕೂಡ ಈ ರೀತಿಯಾಗಿ ಹೇಳಿದ್ದಾನೆ, ಇದರ ಬಗ್ಗೆ ಮಾಹಿತಿಗಳು ಎಲ್ಲಾದರೂ ಹೊರಗಡೆ ಸೋರಿಕೆ ಆಯಿತು ಅಂತ ಹೇಳಿದರೆ ಸಮಸ್ಯೆ ಆಗುತ್ತೆ. ನಿಮ್ಮ ಕೈಯಲ್ಲಿ ನಿಮಗೆ ಹೆಲ್ಪ್ ಮಾಡುವಂತಹ ಕೆಲಸಗಳನ್ನು ಕೂಡ ನಾವು ಮಾಡ್ತೀವಿ, ಆದರೆ ಅಮೌಂಟ್ಗಳನ್ನು ಕೊಡುವಂತಹ ಕೆಲಸಗಳನ್ನು ಮಾಡಬೇಕು. ನನಗೆ 2 ಲಕ್ಷ ಹಾಕಿ ಅಥವಾ 3 ಲಕ್ಷ ಹಾಕಿ ಅಂತ ಎಲ್ಲಾದರೂ ಒಂದು ಕರೆ ಬಂತು ಅಂದ ಕೂಡಲೇ ಅದರ ಬಗ್ಗೆ ಎಚ್ಚೆತ್ತುಕೊಳ್ಳುವಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ. ಸೈಬರ್ ವಂಚಕರು ನಾನಾ ರೀತಿಯಲ್ಲಿ ಪಳಗಿರ್ತಾರೆ. ಅದೇ ರೀತಿಯಾಗಿ ಬೇರೆಯವರನ್ನು ತಲೆ ಮೇಲೆ ಒಂದು ಗೂಬೆ ಕೂರಿಸುವಂಥದ್ದು, ಅದೇ ರೀತಿಯಾಗಿ ಪಂಗನಾಮ ಹಾಕುವಂತಹ ಕೆಲಸಗಳನ್ನು ಮಾಡ್ತಾರೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಯಾವ ಪೊಲೀಸು ಏನು ಎತ್ತ ಎಲ್ಲ ವಿಚಾರಗಳನ್ನು ಹೇಳಬೇಕಾಗುತ್ತೆ. ಒಂದು ವೇಳೆ ಗಾಬರಿ ಬಿದ್ದು ಅಮೌಂಟ್ಗಳನ್ನು ಹಾಕೋಕ್ಕೆ ಹೋದರೆ ಅಲ್ಲಿ ಅಮೌಂಟು ಹೋಯಿತು, ಬೇರೆ ಎಲ್ಲ ವಿಚಾರಗಳು ಹೋಯಿತು. ತಕ್ಷಣ ಈ ರೀತಿ ಕರೆ ಬಂದಾಗ ತಮ್ಮ ಮಗನಿಗೆ ಮೊಬೈಲ್ ಫೋನ್ ಇಲ್ಲ ಅಂತ ಹೇಳಿದರೆ ನೇರವಾಗಿ ಪೊಲೀಸ್ ಠಾಣೆಗೆ ಅಥವಾ ಅಲ್ಲಿ ಆಸ್ಪಾಸ್ನ ಏನು ಸ್ಕೂಲ್ ಏನಿರುತ್ತೆ ಸ್ಕೂಲ್ ಕೂಡ ಕಾಲ್ ಮಾಡಿ ಹೇಳುವಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ. ಸ್ಕೂಲ್ನ ವಿಚಾರಕ್ಕೆ ಆಡಳಿತ ಮಂಡಳಿ ಎಲ್ಲಾದರೂ ಅದಕ್ಕೆ ಇಲ್ಲ ನಿಮ್ಮ ಮಗ ಇಲ್ಲೇ ಇದ್ದಾನೆ ಅಂತ ಹೇಳಿದರೆ ಅಲ್ಲಿ ಎಚ್ಚೆತ್ತುಕೊಳ್ಳುವಂತಹ ಕೆಲಸಗಳು ಮಾಡಬೇಕಾಗುತ್ತೆ. ತಕ್ಷಣ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ನೀಡಬೇಕಾಗುತ್ತೆ. ದೂರು ನೀಡಿದ ನಂತರದಲ್ಲಿ ಯಾರು ಹೋದರು, ಏನು ಎತ್ತ, ಎಷ್ಟು ಗಂಟೆಗೆ ಕರೆ ಬಂತು, ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನು ನೀಡಬೇಕು. ಒಂದು ವೇಳೆ ತಕ್ಷಣ ಮಾಹಿತಿ ನೀಡಿಲ್ಲ ಅಂತ ಹೇಳಿದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಏನು ಸೈಬರ್ ವಂಚಕರು ನಾನಾ ರೀತಿಯಲ್ಲಿ ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಹಣವನ್ನು ಬಾಚ್ತಾ ಇದ್ದಾರೆ. ಇಲ್ಲಿ ಈಗ ಪೋಷಕರನ್ನು ಟಾರ್ಗೆಟ್ ಮಾಡಿಕೊಂಡು ಒಂದು ಸೆಂಟಿಮೆಂಟ್ ಮಗ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಸುಲಿಗೆಯನ್ನು ಮಾಡ್ತಾರೆ. ಇದರ ಬಗ್ಗೆ ಎಚ್ಚೆತ್ತುಕೊಂಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಿ.